ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಯ್ತು, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ ಆಯ್ತು, ಈಗ ಮೈಸೂರಿನಲ್ಲಿ ಬ್ಯಾನರ್ ಗಲಾಟೆ ಅಂತೆ. ಮೈಸೂರಿನಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಗಲಾಟೆ ಮಾಡ್ಕೊಂಡಿದೆ. ಕೆಆರ್ ನಗರದ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ನಾಯಕರ ಫ್ಲೆಕ್ಸ್ ಹಾಕಲಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಾರಾ ಮಹೇಶ್ ಅವರು ಇದ್ದಂತಹ ಫ್ಲೆಕ್ಸ್ ಇದು. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ, ನಮ್ಮ ಕಾಂಗ್ರೆಸ್ ನಾಯಕ ಶಾಸಕ ರವಿ ಅಣ್ಣ ಮತ್ತು ಸ್ವಾಮಿಗೌಡರು ಮಾತ್ರ ಫ್ಲೆಕ್ಸ್ ಇರಬೇಕು ಅಂತ ಅದನ್ನ ತೆರವುಗೊಳಿಸಿದ್ದಾರೆ. ಹೀಗಾಗಿ ಅಲ್ಲಿ ಬ್ಯಾನರ್ ಸಲುವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಏನು ಬ್ಯಾನರ್ ಹಾಕಿದ ತಕ್ಷಣ ದೊಡ್ಡ ಲೀಡರ್ಗಳು ಹಾಕೋಗ್ತಾರ? ಬ್ಯಾನರ್ಗಳನ್ನ ತೆರವು ಮಾಡಿದ ತಕ್ಷಣ ಹಂಗೆ ಮಕಡೆ ಮಲಗಿಬಿಡ್ತಾರ? ಬ್ಯಾನರ್ ಇದ್ರೆ ಅಷ್ಟೇ ಜನ ಇವ್ರನ್ನ ಲೀಡರ್ ಅಂತಾರ, ಬ್ಯಾನರ್ ಇಲ್ಲ ಅಂತಂದ್ರೆ ಇವ್ನ ಲೀಡ್ರೇ ಅಲ್ಲ ಅಂತ ಮೂಸೋದೇ ಇಲ್ವಾ? ಏನು ಪಾಲಿಟಿಕ್ಸೋ ಇವ್ರದ್ದು? ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಇಷ್ಟು ದೊಡ್ಡ ನಾಟಕ ಮಾಡ್ಕೊಂಡು ಜನರ ಮುಂದೆ ಹೋಗ್ತಿರಲ್ಲ ನೀವು. ಜನ ಈ ಫ್ಲ್ಯಾಕ್ಸು ಬ್ಯಾನರ್ಸು ಮೊದಲೇ ಕಿರಿಕಿರಿ ಇವು ಅಂತಂದ್ರೆ ಅದಕ್ಕೋಸ್ಕರ ಜಗಳ ಇವರದ್ದು ಚೆನ್ನಾಗಿ ನಡೀತಾ ಇದೆ ಈ ರಾಜ್ಯದಲ್ಲಿ. ಫ್ಲೆಕ್ಸ್ಗಳೇ ರಾಜಕೀಯ ಬೇಕು ಅಂತ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕಂದರೆ 2 ಫ್ಲೆಕ್ಸ್ ಬ್ಯಾನರ್ಗಳಿಗೋಸ್ಕರ ಗಲಾಟೆ ನಡೆದಿರೋದ್ರಿಂದ ಈಗ ಜೆ.ಡಿ.ಎಸ್ ಇರೋರ ಕಡೆ ಕಾಂಗ್ರೆಸ್ ಫ್ಲೆಕ್ಸ್ ಹಾಕ್ಬಿಡೋದು, ಕಾಂಗ್ರೆಸ್ ಅವ್ರು ಇರೋ ಕಡೆ ಜೆ.ಡಿ.ಎಸ್ ಫ್ಲೆಕ್ಸ್ ಹಾಕ್ಬಿಡೋದು, ಇಲ್ಲ BJP ಫ್ಲೆಕ್ಸ್ ಹಾಕ್ಬಿಡೋದು. ಡೆಫಿನೆಟ್ಲಿ ಇಂತಹ ವಿಚಾರದಲ್ಲಿ ಟ್ರಿಗರ್ ಆಗ್ತಾರೆ. ಟ್ರಿಗರ್ ಆಗಿ ಮಾತುಕತೆ ಆಗುತ್ತೆ. ಗಲಾಟೆ ನಡೀತು, ಮತ್ತೆ ಬ್ಯಾನರ್ ಗಲಾಟೆ ನಡೀತು, ಬ್ಯಾನರ್ ಗಲಾಟೆ ನಡೀತು ಅಂತ. ಸೊ ಈಸ್ ಇಟ್ ಅ ಪ್ರೀ ಪ್ಲ್ಯಾನ್ ಆರ್ ಆನ್ಗೋಯಿಂಗ್ ಇಶ್ಯೂನ ಇನ್ನೊಂದಿಷ್ಟು ರ್ಯಾಕಪ್ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಷಡ್ಯಂತ್ರನ? ಐ ಡೋಂಟ್ ನೋ. ಮತ್ತೆ ಮೈಸೂರಿಂದ ಒಂದು ಬ್ಯಾನರ್ ಗಲಾಟೆ ವರದಿ ಆಗ್ತಾ ಇದೆ. ಕುಮಾರಸ್ವಾಮಿ ಮತ್ತು ಸಾರಾ ಮಹೇಶ್ ಅವ್ರದ್ದು ಫ್ಲೆಕ್ಸ್ ಹಾಕಿದ್ರಂತೆ. ಇದಕ್ಕೆ ಇಲ್ಲ ನಮ್ಮ ಕಾಂಗ್ರೆಸ್ನವ್ರದ್ದೇ ಫ್ಲೆಕ್ಸ್ ಇರಬೇಕು ಅಂತ ಗಲಾಟೆ ಮಾಡಿದಾರಂತೆ. ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಅಷ್ಟೇ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ. ತಡೆಯಕ್ಕೆ ಬಂದ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಬ್ಯಾನರ್ಗೆ ವಿರೋಧ, ಜೆಡಿಎಸ್ ಬ್ಯಾನರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಬ್ಯಾನರ್ಗೆ ಜೆಡಿಎಸ್ ವಿರೋಧ. ಈ ಬ್ಯಾನರ್ ಗಲಾಟೆಯಲ್ಲಿ ನಿಜಕ್ಕೂ ಒಂಥರ ಒಂದು ಬ್ಯಾಡ್ ಎಕ್ಸಾಂಪಲ್ ಅಪ್ಪ ಇದು. ಅದೇನದು ಬ್ಯಾನರ್ ಹಾಕಿದ ತಕ್ಷಣ ದೊಡ್ಡ ಲೀಡರ್ ಆಗೋಗ್ತಾರ ಅಂತ ಇದನ್ನೇ ದೊಡ್ಡ ವಿಚಾರ ಮಾಡಿದ್ದಾರೆ. ಮತ್ತು ಈಗ ನೋಡಿ ಬ್ಯಾನರ್ನ ಹರಿದು ಕೆಳಗಡೆ ಹಾಕಿರುವಂತಹ ವಿಜುವಲ್ಸ್ ಕೂಡ ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕಂಡು ಬರ್ತಾ ಇದೆ. ಮನಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಸುರೇಶ್. ಇದೇನು ಸಮೂಹ ಸನ್ನಿ ಅನ್ನೋ ಥರದಲ್ಲಿ ನಡೀತಾ ಇದೆ ಅಲ್ಲ ಬ್ಯಾನರ್ ಗಲಾಟೆ? ಬಳ್ಳಾರಿ ಆಯಿತು, ಶಿಡ್ಲಘಟ್ಟ ಆಯಿತು, ಈಗ ಮೈಸೂರಲ್ಲಿ ಬ್ಯಾನರ್ ಕಿತ್ತಾಕೋದು, ಆ ಕಾರ್ಯಕರ್ತರು ಈ ಕಾರ್ಯಕರ್ತರು ಜಗಳ ಆಡೋದು. ಇದೇನು ಪ್ರೀ ಪ್ಲ್ಯಾಂಡಾ ಇಲ್ಲ ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಬ್ಯಾನರ್ಗೋಸ್ಕರ ಬಡ್ದಾಡೋದು ಏನಿದೆ ನಿಮ್ಮ ಹತ್ರ ಮಾಹಿತಿ ಈ ಘಟನೆಗೆ ಸಂಬಂಧಪಟ್ಟಂತೆ? ಅದರ ಬಹಳ ವರ್ಷಗಳಿಂದಲೂ ಕೂಡ ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಿಕ್ಕಾಟ ಇದೆ. ಸ್ವತಃ ಇದು ಕೆಆರ್ ನಗರ ಹಾಲಿ ಶಾಸಕರಾಗಿರ್ತಕ್ಕಂಥ ಡಿ ರವಿಶಂಕರ್ ಅವರ ಸ್ವಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ. ಅಲ್ಲಿ ಮಾಜಿ ಶಾಸಕ ಸಾರಾ ಮಹೇಶ್ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಫ್ಲೆಕ್ಸ್ ಅನ್ನ ಒಳಗೊಂಡಂತಹ ಫ್ಲೆಕ್ಸ್ ಅನ್ನ ಅಮಿತ್ ದೇವರಟ್ಟಿ ಏನಿದ್ದಾರೆ ಮಾಜಿ ಹಾಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರ ಪುತ್ರದ ಅಭಿಮಾನಿಗಳ ಬಳಗದ ವತಿಯಿಂದ ಅಲ್ಲಿ ನಿಲ್ಲಿಸಲಾಗಿತ್ತು. ಅಂದ್ರೆ ಶ್ರೀರಾಮನವಮಿ, ರಾಮ ರಥೋತ್ಸವ ಮತ್ತೆ ಸಂಕ್ರಾಂತಿಯ ಹಬ್ಬಕ್ಕೆ ಶುಭ ಕೋರಿ ಹಾಕಲಾಗಿದ್ದಂತಹ ಫ್ಲೆಕ್ಸ್. ಇಲ್ಲಿ ಬಂದಂತ ಒಬ್ಬ ರಮೇಶ್ ಅನ್ನುವಂತ ವ್ಯಕ್ತಿ ನಮ್ಮ ಗ್ರಾಮದಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಶಾಸಕರು ಅವರ ಫೋಟೋ ಮತ್ತೆ ಫ್ಲೆಕ್ಸ್ ಮಾತ್ರ ಇರಬೇಕು, ಯಾರು ಇಲ್ಲಿ ಜೆಡಿಎಸ್ ನ ಫೋಟೋನ ಹಾಕಿದ್ದಾರೆ ಅಂತೇಳಿ ಅವರು ಗಲಾಟೆಯನ್ನ ತೆಗೆದು ಅಲ್ಲಿ ಏಕಾಏಕಿ ಫ್ಲೆಕ್ಸ್ ಅನ್ನ ಹರಿದು ಆ ಯಶವಂತ್ ಅನ್ನುವ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳ್ಬಂದಿದೆ. ಹಲ್ಲೆಗೊಳಗಾದಂತ ಏನು ಯುವಕ ಯಶವಂತ್ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾನೆ. ದೂರಿನ ಅನ್ವಯ ರಮೇಶ್ ಅಲಿಯಾಸ್ ಕರ್ಪ ಮತ್ತೆ ಆತನ ಸ್ನೇಹಿತರ ವಿರುದ್ಧ FIR ದಾಖಲಾಗಿದೆ. ಗಾಯಾಳು ಕೆಆರ್ ನಗರ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾನೆ. ಬಹಳ ಮುಖ್ಯವಾಗಿ ಇಲ್ಲಿ ಹಾಲಿ ಶಾಸಕ ಮತ್ತೆ ಮಾಜಿ ಶಾಸಕರ ನಡುವಿನ ತಿಕ್ಕಾಟ, ಕಾರ್ಯಕರ್ತರ ನಡುವೆ ಈ ರೀತಿಯಾದಂತಹ ವಾಗ್ವಾದ ಮತ್ತೆ ಗಲಾಟೆಗೆ ಕಾರಣ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ.
ಥ್ಯಾಂಕ್ ಯು ಸುರೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.